IVF ಮಾಡುವಾಗ ನಾವು ಕೆಲವು ಕೇಸಸಲ್ಲಿ ಮಾತ್ರ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಎಷ್ಟೋ ಸರಿ ನಾವು 2 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಿಂದ ಬರೀ IVF ಒಂದೇ ಅಲ್ಲ, ನಾವು ಟೈಮ್ಡ್ ಇಂಟರ್ಕೋರ್ಸ್ ಅಂದರೆ ಗಂಡ ಹೆಂಡತಿಗೆ ಎಗ್ ಡೆವಲಪ್ಮೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೀವು ಈ ಟೈಮಲ್ಲಿ ಸೇರಿ ಅಂದಾಗೂ ನಮಗೆ ಒಂದಕ್ಕಿಂತ ಜಾಸ್ತಿ ಎಗ್ಸ್ ಆಗ್ಬೋದು. ಅದಾದಾಗ ನಾವು ಸ್ಪರ್ಮ್ ಇಂಜೆಕ್ಟ್ ಮಾಡಲಿ ಇಲ್ಲ ಗಂಡ ಹೆಂಡತಿ ಸೇರಿದಾಗ ಒಂದಕ್ಕಿಂತ ಹೆಚ್ಚು ಎಗ್ಗು ಸ್ಪರ್ಮ್ ಜೊತೆ ಸೇರಿ ಎಂಬ್ರಿಯೋ ಆಗೋ ಚಾನ್ಸ್ ಇರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಕೇಳೋದು IVF ಆದರೆ ಟ್ವಿನ್ಸ್ ಪ್ರೆಗ್ನೆನ್ಸಿ ಆಗುತ್ತಂತೆ, ಅವಳಿ ಮಕ್ಕಳು ಹುಟ್ಟುತ್ತೆ, ಯಾಕೆ? ಆಮೇಲೆ ಈಗೂ ನೀವೆಲ್ಲ ನೋಡ್ತಾ ಇರೋ ಪ್ರಕಾರ ತುಂಬ ಅವಳಿ ಮಕ್ಕಳು ನೋಡ್ತಾ ಇದ್ದೀವಿ. ಇದೇನಕ್ಕಿರ್ಬೋದು? ಇದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಿಂದ ಬರೀ IVF ಒಂದೇ ಅಲ್ಲ, ನಾವು ಟೈಮ್ಡ್ ಇಂಟರ್ಕೋರ್ಸ್ ಅಂದರೆ ಗಂಡ ಹೆಂಡತಿಗೆ ಎಗ್ ಡೆವಲಪ್ಮೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೀವು ಈ ಟೈಮಲ್ಲಿ ಸೇರಿ ಅಂದಾಗೂ ನಮಗೆ ಟ್ವಿನ್ಸ್ ಆಗೋ ಚಾನ್ಸ್ ಇರುತ್ತೆ. IUI ಅಂದರೆ ನಾವು ಎಗ್ ಡೆವಲಪ್ಮೆಂಟ್ಗೆ ಒಂದು ಹೆಣ್ಣಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಹಸ್ಬೆಂಡ್ದು ವೀರ್ಯಾಣುನ ಪ್ರೊಸೆಸ್ ಮಾಡಿ ಓವ್ಯುಲೇಷನ್ ಟೈಮಲ್ಲಿ ಇಂಜೆಕ್ಟ್ ಮಾಡಿದಾಗ ನಾವು IUI ಅಂತ ಹೇಳ್ತೀವಿ. ಅದರಲ್ಲಿ ಕೂಡ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಈ ಟ್ರೀಟ್ಮೆಂಟ್ ಪ್ರಕಾರ ನಾವು ಎಗ್ ಡೆವಲಪ್ಮೆಂಟ್ಗೆ ನಾವು ಮಾತ್ರೆಗಳು ಕೊಟ್ಟಾಗ ಒಂದಕ್ಕಿಂತ ಜಾಸ್ತಿ ಎಗ್ಸ್ ಬರೋ ಚಾನ್ಸ್ ಇರುತ್ತೆ. ಅದೇನಕ್ಕೆ ಅಂದರೆ ಮಾಮೂಲು ದಿನಗಳು ಅಂದರೆ ನ್ಯಾಚುರಲ್ ಸೈಕಲಲ್ಲಿ ಒಂದೇ ಎಗ್ಗು ಡೆವಲಪ್ ಆಗೋದು. ನಾವು ಇಂಡ್ಯೂಸ್ಡ್ ಓವ್ಯುಲೇಷನ್ ಇಂಡಕ್ಷನ್ ಮಾಡಿದಾಗ ಅಂದರೆ ಎಗ್ ಡೆವಲಪ್ಮೆಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಒಂದಕ್ಕಿಂತ ಜಾಸ್ತಿ ಎಗ್ಸ್ ಆಗ್ಬೋದು. ಅದಾದಾಗ ನಾವು ಸ್ಪರ್ಮ್ ಇಂಜೆಕ್ಟ್ ಮಾಡಲಿ ಇಲ್ಲ ಗಂಡ ಹೆಂಡತಿ ಸೇರಿದಾಗ ಒಂದಕ್ಕಿಂತ ಹೆಚ್ಚು ಎಗ್ಗು ಸ್ಪರ್ಮ್ ಜೊತೆ ಸೇರಿ ಎಂಬ್ರಿಯೋ ಆಗೋ ಚಾನ್ಸ್ ಇರುತ್ತೆ. ಎಂಬ್ರಿಯೋ ಆಗೋ ಚಾನ್ಸ್ ಇರುವಾಗ ಟ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ. IVF ಮಾಡುವಾಗ ನಾವು ಕೆಲವು ಕೇಸಸಲ್ಲಿ ಮಾತ್ರ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಎಷ್ಟೋ ಸರಿ ನಾವು 2 ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತೀವಿ. ಆಮೇಲೆ ಕೆಲವು ಸರಿ ನಾವು ಡ್ಯುಯಲ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಈಗ ರಿಪೀಟೆಡ್ ಆಗಿ IVF ಫೇಲಿಯರ್ ಆದವ್ರಿಗೆ ಡ್ಯುಯಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ 3ನೇ ದಿನ ಅವ್ರಿಗೆ 3rd ಡೇ ಎಂಬ್ರಿಯೋ ಅಂತ ಆ ಭ್ರೂಣ 3 ದಿನಕ್ಕೆ ಡೆವಲಪ್ ಆಗಿರೋದು, ಮತ್ತು ಇನ್ನೊಂದು 5ನೇ ದಿನ ಡೆವಲಪ್ ಆಗಿರೋದು. ಇದು 2ಕ್ಕೆ ನಾವು ನೋಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಅದು ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಯಾವುದೇ ವೈದ್ಯಕೀಯ ಪ್ರಾಬ್ಲಮ್ಮು ಅಥವಾ ಪೇಷಂಟ್ ಪ್ರಾಬ್ಲಮ್ಗಿಂತ ಇದು ಟೆಕ್ನಾಲಜಿ. ಈಗ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಲ್ಲಿ ಈ ಥರ ಆಗೋದು ಸಹಜ. ಇದು ಯಾರದೇ ತಪ್ಪಲ್ಲ, ಇಲ್ಲ ಯಾರದೇ ಬ್ಲೇಮ್ ಮಾಡೋ ಅಂಥ ಸಿಚುವೇಶನ್ ಅಲ್ಲ. ಬಟ್ ಈ ಟ್ರೀಟ್ಮೆಂಟ್ ಹೀಗಿರೋದ್ರಿಂದ ಟ್ವಿನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಟ್ವಿನ್ಸ್ ಆದಾಗ ನಾವು ಅವರನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಟ್ರಿಪ್ಲೆಟ್ಸ್ ಕೆಲವು ಸರಿ 3ರಿಂದ 4 ಎಂಬ್ರಿಯೋಸ್ ಆಗೋ ಚಾನ್ಸಸ್ಸು ಇರುತ್ತೆ. ಆವಾಗ ಪೇಷಂಟ್ಸೇ ಆಪ್ಟ್ ಮಾಡ್ತಾರೆ, ನಮ್ಗೆ 2 ಸಾಕು. ಯಾಕೆಂದರೆ 3-4 ಎಂಬ್ರಿಯೋ ಡೆವಲಪ್ ಆದರೆ ಅದರ ಕಾಂಪ್ಲಿಕೇಶನ್ಸ್ ಜಾಸ್ತಿ, ಪ್ರೀಟರ್ಮ್ ಡೆಲಿವರಿ, ಆಮೇಲೆ ಅದು ಪೇನ್ ಬರೋದು, ಇಲ್ಲ ಬೇಬಿ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಮು ಎಲ್ಲ ಜಾಸ್ತಿ ಆಮೇಲೆ ತಾಯಿಗೇ ಆ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ. ಹಾಗಿದ್ದಾಗ ನಾವು ಎಂಬ್ರಿಯೋ ರಿಡಕ್ಷನ್ ಅಂತ ಮಾಡ್ತೀವಿ. ಸೊ ಎಂಬ್ರಿಯೋ ರಿಡಕ್ಷನ್ ಅಂದರೆ 3ರಿಂದ 4 ಎಂಬ್ರಿಯೋ ಡೆವಲಪ್ ಆಗ್ತಾಯಿದ್ರೆ ಅದನ್ನು ನಾವು 2 ಎಂಬ್ರಿಯೋ ಮಾಡಿ ಅಂದರೆ ಟ್ವಿನ್ಸ್ ಮಾಡಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ತೀವಿ. ಸೊ IVFಲ್ಲಿ ಟ್ವಿನ್ಸ್ ಆಗೋದು ಕಾಮನ್ನು. ಬಟ್ ಇದು ಯಾವುದೇ ವೈದ್ಯಕೀಯ ಇಲ್ಲ ಪೇಷಂಟ್ದು ಯಾರ್ದು ಪ್ರಾಬ್ಲಮ್ ಅಲ್ಲ. ಇದು ಟ್ರೀಟ್ಮೆಂಟ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಲ್ಲಿ ಇದು ಆಗೋ ಒಂದು ಸೈಡ್ ಎಫೆಕ್ಟ್ ಅಂತಲೂ ಹೇಳ್ಬೋದು, ಇಲ್ಲ ಒಂದು ವೇರಿಯಂಟ್ ಅಂತಲೂ ಹೇಳ್ಬೋದು. ಸೊ ಹೀಗಾದಲ್ಲಿ ನಿಮ್ಮ ಡಾಕ್ಟ್ರಲ್ಲಿ ನೀವು ಎಚ್ಚರಿಕೆಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕೆಂದರೆ ಟ್ವಿನ್ಸ್ ಇದ್ದಾಗ
ನೀವು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಪ್ರೀ ಟರ್ಮ್ ಡೆಲಿವರಿ ಆಗದಿದ್ದಂಗೆ ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಟ್ವಿನ್ಸಲ್ಲಿ ಪ್ರೀ ಟರ್ಮ್ ಡೆಲಿವರಿ ಆದರೆ ಮಗು NICUಗೆ ಹೋಗಿ ಅಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ನಿಮ್ಮ IVF ಪ್ರೆಗ್ನೆನ್ಸಿನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಅಥವಾ ಯಾವುದೇ ಟ್ವಿನ್ಸ್ ಪ್ರೆಗ್ನೆನ್ಸಿನ ನೀವು ತುಂಬ ಕೇರ್ಫುಲ್ಲಾಗಿ ರೆಸ್ಟಿಂದ ನೋಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನೀವು ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.